ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ನಾಡಿನ ಸಮಸ್ತ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ, ಈ ಕೆಲವು ದಿನಗಳಿಂದ ನಿಮ್ಮ ಚಾನಲ್ ಮೇಲೆ ತುಂಬ ಸಬ್ಸ್ಕ್ರೈಬರ್ಸ್ ಕಡಿಮೆ ಆಗ್ತಿರೋದು ನೀವು ನೋಡಿರ್ಬೋದು, ನೀವು ಗಮನಿಸಿರ್ಬೋದು ಸ್ನೇಹಿತರೆ. ಹಲವರ ಚಾನಲ್ ಮೇಲೆ ಈಗಾಗಲೇ ಸಬ್ಸ್ಕ್ರೈಬರ್ಸ್ ಬಂದಿರೋದು ಕಮ್ಮಿ ಆಗ್ತಿದೆ. ರಾತ್ರಿ ಮಲಗುವಾಗ ಇದ್ದ ಸಬ್ಸ್ಕ್ರೈಬರ್ಸ್ ಬೆಳಿಗ್ಗೆ ನೋಡಿದರೆ ಕಮ್ಮಿ ಆಗಿರುತ್ತೆ. ಇದು ಹೀಗೆ ಯಾಕೆ ಆಗ್ತಿದೆ? ನಮ್ಮಿಂದ ಏನಾದರೂ ತಪ್ಪಾಗ್ತಿದೆಯಾ ಹೇಗೆ? ಸೊ ಇದೆಲ್ಲ ಈ ವಿಡಿಯೋದಲ್ಲಿ ಮುಂದೆ ನಾವು ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲದಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸ್ನೇಹಿತರೆ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಒಂದು ಹೈಪ್ ಇದ್ದರೆ ಹೈಪ್ ಕೊಡಿ ಸ್ನೇಹಿತರೆ. ಇದು ಅಕ್ಟೋಬರ್ 20ರಿಂದ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಯಾಕೆ ಏನು ಅನ್ನೋದೇ ತಿಳಿಯುತ್ತಿಲ್ಲ ಅಂತ ತುಂಬ ಜನ ಬೇಜಾರು ಆಗ್ತಿದ್ದಾರೆ. ಈ ಯೂಟ್ಯೂಬ್ ಚಾನಲ್ ಮಾಡಿ 1000 ಸಬ್ಸ್ಕ್ರೈಬರ್ಸ್ ಗಡಿ ತಲುಪಬೇಕಾದ್ರೆ ಎಷ್ಟು ಕಷ್ಟ ಅನ್ನೋದು ಒಬ್ಬ ಯೂಟ್ಯೂಬ್ ಚಾನಲ್ ಮಾಡಿ ಕಷ್ಟಪಡೋರಿಗೆ ಮಾತ್ರ ಇದು ಗೊತ್ತು ಸ್ನೇಹಿತರೆ. ಒಂದೊಂದು ಸಬ್ಸ್ಕ್ರೈಬರ್ಸ್ ನಮ್ಮ ಚಾನಲ್ ಮೇಲೆ ಬರಬೇಕಾದ್ರೆ ಏನೇನೋ ಟ್ರಿಕ್ಸ್ ಬೆಳೆಸಿ ನಾವು ಚಾನಲ್ ಬೆಳೆಸೋಕ್ಕೆ ಪ್ರಯತ್ನ ಪಡಬೇಕಾದ್ರೆ ಅಂಥದ್ರಲ್ಲಿ ಸಡನ್ನಾಗಿ 5-10 ಸಬ್ಸ್ಕ್ರೈಬರ್ಸ್ ಕಮ್ಮಿ ಆಗಿಬಿಟ್ರೆ ಎಷ್ಟು ಬೇಜಾರಾಗಬಾರ್ದು ಹೇಳಿ? ತುಂಬ ಬೇಜಾರಾಗುತ್ತೆ ಸ್ನೇಹಿತರೆ. ಒಂದು ಸಬ್ಸ್ಕ್ರೈಬರ್ಸ್ ಕಮ್ಮಿ ಆದರೂ ಕೂಡ ತುಂಬ ನೋವಾಗುತ್ತೆ, ಬೇಜಾರಾಗುತ್ತೆ. ನಾವು ಚಾನಲ್ ಮಾಡಿ ಯೂಟ್ಯೂಬಲ್ಲಿ ಏನಾದರೂ ಮಾಡಿ ಸ್ವಲ್ಪ ದುಡ್ಡು ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತೀವಿ ಸ್ನೇಹಿತರೆ. ದಿನಂಪ್ರತಿ ನಾವು ದಿನದ ಎಷ್ಟೋ ಹೊತ್ತು ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡಿ ಇವತ್ತು ಎಷ್ಟು ಸಬ್ಸ್ಕ್ರೈಬರ್ಸ್ ಬಂತು, ಎಷ್ಟು ವ್ಯೂಸ್ ಬಂತು, ಎಷ್ಟು ವಾಚ್ ಓವರ್ ಬಂತು ನಮ್ಮ ಚಾನಲ್ ಮೇಲೆ ಅಂತ ನೋಡ್ತಾ ಇರ್ತೇವೆ. ಚಾನಲ್ ಸ್ಟಾರ್ಟ್ ಮಾಡಿದಾಗ ಎಲ್ಲ ಯೂಟ್ಯೂಬರ್ಸ್ ಮಾಡುವಂಥದ್ದು ಸ್ನೇಹಿತರೆ, ಎಲ್ಲರಿಗೂ ಯೂಟ್ಯೂಬಲ್ಲಿ ಬೆಳೆಯೋಕೆ ಆಸೆ, ಬೆಳಿಬೇಕು ಅನ್ನೋ ಆಸೆ ಇರುತ್ತೆ. ಮಲಗುವಾಗ ಕೊನೆಯಲ್ಲಿ ನಾವು ನಮ್ಮ YT ಸ್ಟುಡಿಯೋ ಓಪನ್ ಮಾಡಿ ಅದನ್ನು ಒಮ್ಮೆ ನೋಡೇ ಮಲಗುತ್ತೇವೆ ಅಂಥ ಪರಿಸ್ಥಿತಿ ನಮ್ದಿರುತ್ತೆ. ಇನ್ನು ನಿದ್ದೆಯಿಂದ ಎದ್ದ ತಕ್ಷಣ ನಾವು ಬೇರೆ ಏನು ಮೊದಲು ನೋಡೋದೆ YT ಸ್ಟುಡಿಯೋ ಓಪನ್ ಮಾಡಿ ಸಬ್ಸ್ಕ್ರೈಬರ್ಸ್ ಎಷ್ಟು ಬಂತು ಅಂತ ನೋಡೋದು. ಬೆಳಿಗ್ಗೆ ಎದ್ದು YT ಸ್ಟುಡಿಯೋ ಓಪನ್ ಮಾಡಿ ನೋಡಿದಾಗ 1-2 ಸಬ್ಸ್ಕ್ರೈಬರ್ಸ್ ಹೆಚ್ಚಾಗಿದ್ದು ಕಾಣ್ತು ಅಂದರೆ ಆ ದಿನ ತುಂಬ ಉಲ್ಲಾಸದಿಂದ ಇರ್ತೀವಿ. ಎಲ್ಲ ಕೆಲಸನೂ ಉತ್ಸಾಹದಿಂದ ಮುಗಿಸ್ತೇವೆ. ಆದರೆ ಅದೇ ನಿದ್ದೆಯಿಂದ ಎದ್ದ ತಕ್ಷಣ ನಾವು ಬೇರೆ ಏನು ನೋಡದೆ ಮೊದಲು YT ಸ್ಟುಡಿಯೋ ಓಪನ್ ಮಾಡಿ ಸಬ್ಸ್ಕ್ರೈಬರ್ಸ್ ಎಷ್ಟು ಬಂತು ಅಂತ ನೋಡಿದಾಗ ಇರೋ ಸಬ್ಸ್ಕ್ರೈಬರ್ಸಲ್ಲಿ ಕಮ್ಮಿ ಆಗಿದೆ ಅಂತ ಗೊತ್ತಾಯಿತು ಅಂದರೆ ದಿನಪೂರ್ತಿ ಬೇಜಾರಾಗಿ ಕಾಲ ಕಳೆಯುತ್ತೇವೆ. ಬೇರೆ ಯಾವುದರಲ್ಲೂ ಮನಸ್ಸು ಬರಲ್ಲ. ಸೊ ಇದು ಎಲ್ಲರ ಅನುಭವ ಸ್ನೇಹಿತರೆ. ಇದು ಹೀಗೆ ಆಗಲು ಕಾರಣ ಏನು ಸ್ವಲ್ಪ ತಿಳಿಯೋಣ ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಮ್ಮ ಚಾನಲ್ ಮೇಲೆ ಹೆಚ್ಚಾದರೆ, ಒಂದು ಸಬ್ಸ್ಕ್ರೈಬರ್ಸ್ ನಮ್ಮ ಚಾನಲ್ ಮೇಲೆ ಹೆಚ್ಚಾದರೆ ಖುಷಿ ಪಡ್ತೀವಿ. ಅದೇ ಒಂದು ಕಮ್ಮಿ ಆದರೆ ನೋವಾಗುತ್ತೆ. ಹೀಗಾಗಲು ಕಾರಣ ಏನಂದರೆ ಯೂಟ್ಯೂಬ್ ಪಾಲಿಸಿ, ಯೂಟ್ಯೂಬ್ನ ನಿಯಮಗಳು ನಮ್ಮ ಚಾನಲ್ ಮೇಲೆ ಆಗೋ ಸಬ್ಸ್ಕ್ರೈಬರ್ಸ್ ಮೇಲೆ ಎಫೆಕ್ಟ್ ಮಾಡುತ್ತೆ ಸ್ನೇಹಿತರೆ. ನಿಮಗೆ ಗೊತ್ತಿರ್ಬೋದು ಸ್ನೇಹಿತರೆ, ಯೂಟ್ಯೂಬ್ನ ಒಂದು ಪಾಲಿಸಿ ಅಪ್ಡೇಟ್ ಬಂದಿತ್ತು. ಅದು ಸರ್ಕ್ಯುಮೆನ್ಷನ್ ಪಾಲಿಸಿ. ನೀವು ಇದರ ಬಗ್ಗೆ ಕೇಳಿರ್ಬೋದು, ನೋಡಿರ್ಬೋದು. ಸೊ ಈ ಪಾಲಿಸಿಯಿಂದಾಗಿ ಸುಮಾರು ಚಾನಲ್ ಯೂಟ್ಯೂಬಿಂದ ಡಿಲೀಟ್ ಆಗ್ತಿವೆ. ಇನ್ನು ಈ ಪಾಲಿಸಿಯ ಪ್ರಕಾರ ನಿಮ್ಮ ಯಾವುದಾದ್ರೂ ಒಂದು ಚಾನಲ್ ಯೂಟ್ಯೂಬಿಂದ ಡಿಲೀಟ್ ಆಯಿತು ಪಾಲಿಸಿ ವೈಲೇಷನ್ನಿಂದ ಅಂದರೆ ನಿಮಗೆ ಸಂಬಂಧಪಟ್ಟ ಎಲ್ಲ ಚಾನಲ್ ಯೂಟ್ಯೂಬಿಂದ ಡಿಲೀಟ್ ಆಗಿ ಬಿಡುತ್ತಿವೆ ಸ್ನೇಹಿತರೆ. ಸೊ ಹಾಗಾಗಿ ಯೂಟ್ಯೂಬಲ್ಲಿ ಇದ್ದ ಚಾನಲ್ ನಿಮಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ರೆ ಅದು ಲೆಸ್ ಆಗುತ್ತೆ. ಇನ್ನು ಹಲವಾರು ಜನ ಏನು ಮಾಡ್ತಿದ್ದಾರೆ ಅಂದರೆ ತಮ್ಮಲ್ಲಿ ಇದ್ದ ಎಲ್ಲ ಮೇಲ್ ಐಡಿಯಿಂದ ಸಬ್ಸ್ಕ್ರೈಬ್ ಮಾಡಿರ್ತಾರೆ. ಸೊ ಹಾಗಾಗಿ ಒಂದು ಚಾನಲ್ ಡಿಲೀಟ್ ಆಗಿ ಬೇರೆ ಚಾನಲ್ಗೂ ಎಫೆಕ್ಟ್ ಆಗೋದ್ರಿಂದ ಅವ್ರ ಕಡೆಯಿಂದ ಎಷ್ಟು ಸಬ್ಸ್ಕ್ರೈಬರ್ಸ್ ಬಂದಿರುತ್ತೋ ಅದೆಲ್ಲ ಮೈನಸ್ ಆಗಿಬಿಡುತ್ತೆ ಸ್ನೇಹಿತರೆ. ನಮಗೇನೋ ಸಬ್ಸ್ಕ್ರೈಬರ್ಸ್ ಕಮ್ಮಿ ಆಯಿತು ಅಂತ ಬೇಜಾರಾಗುತ್ತೆ. ಬಟ್ ನೀವು ಇದು ಅರ್ಥ ಮಾಡ್ಕೊಳ್ಳಿ, ಚಾನಲ್ ಡಿಲೀಟ್ ಆದವರಿಗೆ ಎಷ್ಟು ನೋವಾಗ್ತಿರ್ಬೋದು ಅನ್ನೋದು ಸ್ನೇಹಿತರೆ. ಇನ್ನು ಕೆಲವರಂತೂ ತುಂಬ ಅರ್ನಿಂಗ್ ಆದಮೇಲೆ ಚಾನಲ್ ಡಿಲೀಟ್ ಆದ ಬಗ್ಗೆ ಹೇಳ್ತಿದ್ದಾರೆ. ಅವರಿಗೆ ಎಷ್ಟು ನೋವಾಗ್ತಿದೆ ಅನ್ನೋದು ನೀವು ಊಹಿಸಿ ನೋಡಿ ಸ್ನೇಹಿತರೆ. ಇದು ನಾನು ಹೀಗೆ ಹೇಳ್ತಿಲ್ಲ. ನನ್ನ ಹತ್ರ ಅಕ್ಟೋಬರ್ ಮಂತಲ್ಲಿ ಸಾವಿರಾರು ರೂಪಾಯಿ ಅರ್ನ್ ಮಾಡಿದ ಹಲವು ಚಾನಲ್ ಡಿಲೀಟ್ ಆದ ಬಗ್ಗೆ ಮೆಸೇಜ್ ಬಂದಿವೆ. ಹಲವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ಸರ್ ಈ ರೀತಿ ಆಗಿದೆ, ಮುಂದೆ ಏನು ಮಾಡಬೇಕು, ಚಾನಲ್ ರೀಕವರ್ ಮಾಡಿಕೊಡಿ, ಆಗಿರೋ ಅರ್ನಿಂಗ್ ಬರೋ ಹಾಗೆ ಮಾಡಿಕೊಡಿ ಅಂತ ಕೇಳ್ತಿದ್ದಾರೆ, ಮೆಸೇಜ್ ಹಾಕ್ತಿದ್ದಾರೆ. ಹಲವು ಚಾನಲ್ ಕಾಪಿರೈಟ್ ಸ್ಟ್ರೈಕ್ ಬಂದು ಡಿಲೀಟ್ ಆಗಿದೆ ಸ್ನೇಹಿತರೆ. ಒಂದು ಚಾನಲ್ ಡಿಲೀಟ್ ಆದಮೇಲೆ ಉಳಿದ ಅವರ ಎಲ್ಲ ಚಾನಲ್ ಕೂಡ ಡಿಲೀಟ್ ಆಗಿವೆ. ಸೊ ಇಲ್ಲಿ ನಾನು ಹೇಳೋದಿಷ್ಟೇ,
ಸಬ್ಸ್ಕ್ರೈಬರ್ಸ್ ಕಮ್ಮಿ ಆಗಿದೆ ಅಂದರೆ ಇದು ನಿಮ್ಮ ತಪ್ಪು ಅಲ್ಲ. ಆದರೆ ನೀವು ನಿಮ್ಮ ಚಾನಲ್ ಮೇಲೆ ಸರಿಯಾಗಿ ನಿಮ್ಮದೇ ಆದ ಕಂಟೆಂಟ್ ಮೇಲೆ ಕೆಲಸ ಮಾಡಿ, ಇದರಿಂದ ನಿಮ್ಮ ಚಾನಲ್ ಮೇಲೆ ಯಾವುದೇ ಸಮಸ್ಯೆ ಇರಲ್ಲ. ಇನ್ನು ಹಲವು ಸೀರಿಯಲ್ ಚಾನಲ್ ಮೇಲೆ ಕೆಲಸ ಮಾಡೋರಿಗೆ ಸಮಸ್ಯೆ ಆಗ್ತಿದೆ ಸ್ನೇಹಿತರೆ. ಯಾಕಂದರೆ ಅವರಿಗೆ ಸೀರಿಯಲ್ ಚಾನಲ್ ಮಾಡಿ ಕೆಲಸ ಮಾಡಬೇಕು ಅನ್ನೋದೇ ಸರಿಯಾದ ಮಾಹಿತಿ ಗೊತ್ತಿಲ್ಲ, ಹಾಗಾಗಿ ಸಮಸ್ಯೆ ಆಗ್ತಿದೆ. ಇನ್ನು ಕೆಲವರು ಬೇರೆಯವರ ಕಂಟೆಂಟ್ ಮೇಲೆ ಡಿಪೆಂಡ್ ಆಗಿ ಕೆಲಸ ಮಾಡ್ತಿದ್ದಾರೆ, ಇಂಥ ಚಾನಲ್ಗೆ ಸಮಸ್ಯೆ ಆಗ್ತಿದೆ. ಸೊ ಸಹಜವಾಗಿ ಅವರಿಗೆ ಪ್ರಾಬ್ಲಮ್ ಆಗಿ ಚಾನಲ್ ಡಿಲೀಟ್ ಆದರೆ ಅವರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದಾರೆ ಅಂದರೆ ಅದು ಲೆಸ್ ಆಗುತ್ತೆ ಸ್ನೇಹಿತರೆ. ಸೊ ಮೇನ್ ಕಾರಣ ನಮ್ಮ ಸಬ್ಸ್ಕ್ರೈಬರ್ಸ್ ಕಮ್ಮಿ ಆಗಲಿಕ್ಕೆ ಇದು. ಇನ್ನು ಇನ್ನೊಂದು ಕಾರಣ ಸಬ್ ಸ್ನೇಹಿತರೆ, ಅಂದರೆ ನೀವು ಸಪೋರ್ಟ್ ಮಾಡಿ ನಾನು ಸಪೋರ್ಟ್ ಮಾಡ್ತೀನಿ ಅನ್ನೋದು, ಅದು ಕೂಡ ಒಂದು ದೊಡ್ಡ ಕಾರಣ ಇದೆ ಸಬ್ಸ್ಕ್ರೈಬರ್ಸ್ ಲೆಸ್ ಆಗೋದಕ್ಕೆ. ಇದು ಯೂಟ್ಯೂಬ್ ಅಲೌ ಮಾಡಲ್ಲ. ಒಂದು ಸರ್ಟನ್ ನಂಬರ್ಸ್ವರೆಗೆ ನಡೆಯುತ್ತೆ, ಆಮೇಲೆ ಎಲ್ಲ ಲೆಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಸೊ ದಯವಿಟ್ಟು ಇದೆಲ್ಲ ಬಿಟ್ಟು ನಿಮ್ಮ ಚಾನಲ್ ಮೇಲೆ ನಿಮ್ಮದೇ ಆದ ವಿಡಿಯೋ ಮಾಡಿ, ನಿಮ್ಮದೇ ಆದ ಕಂಟೆಂಟ್ ಮಾಡಿ, ಚಾನಲ್ ಮೇಲೆ ಕೆಲಸ ಮಾಡಿ, ಅದು ಮಾತ್ರ ನಿಮ್ಮ ಕೈ ಹಿಡಿಯುತ್ತೆ ಸ್ನೇಹಿತರೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲದಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಭೇಟಿ ಆಗೋಣ ಒಂದು ಹೊಸ ವಿಡಿಯೋದೊಂದಿಗೆ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.